ಊಟ ಫ್ರೀ, ಬಾಡಿಗೆ ಫ್ರೀ. 5 ತಿಂಗಳು ಸಂಬಳ ಆದ ನಂತರ ಅವ್ರು ನನಗೆ ಬಂದ್ರು, ನಾನು ಸಂಬಳ ತಗೊಂಡೋಗಿ ಯಪ್ಪ ಅಂತ ನನಗೆ ತಂದೆ ಇದ್ದಂಗಾತ. ವರ್ಗಾವಣೆಯಾದ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ. ಮಾನ್ವಿ ನಗರದ ಇಂದಿರಾನಗರದ ಭಾಗ 1 ಮತ್ತು 2ರ ಹಳೆ ವಿದ್ಯಾರ್ಥಿಗಳ ಸಂಘ ಮಾನ್ವಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಮಾಚನೂರಿನಿಂದ ಸರ್ಕಾರಿ ಪ್ರೌಢಶಾಲೆ ನಾಗವಾರ ಬೆಂಗಳೂರಿಗೆ ವರ್ಗಾವಣೆಗೊಂಡ ಶಿಕ್ಷಕ ಕೃಷ್ಣಮೂರ್ತಿ ರವರಿಗೆ ಕೃತಜ್ಞತಾ ಗೌರವಪೂರ್ವಕ ಬೀಳ್ಕೊಡುಗೆ ಸಮಾರಂಭವನ್ನು ಮಾಜಿ ಪುರಸಭೆ ಅಧ್ಯಕ್ಷರು ಸಬ್ಜಲಿ ಇವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆಯಿತು. ನಂತರ ವೇದಿಕೆಯಲ್ಲಿನ ಅತಿಥಿಗಳು ಸಸಿಗೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿದರು. ಶಾಲಾ ಮಕ್ಕಳು, ಪೋಷಕರು, ಶಿಕ್ಷಕ ವೃಂದದವರು, ಹಳೆಯ ವಿದ್ಯಾರ್ಥಿಗಳು ಸೇರಿ ಶಾಲು ಹೊದಿಸಿ ಹಾರ ಹಾಕಿ ಫಲಪುಷ್ಪ ಸ್ಮರಣಿಕೆಯನ್ನ ಕೃಷ್ಣಮೂರ್ತಿ ದಂಪತಿಗಳಿಗೆ ನೀಡಿ ಗೌರವಿಸಿದರು. ವರ್ಗಾವಣೆಗೊಂಡ ಶಿಕ್ಷಕರ ಬಗ್ಗೆ ಶಾಲಾ ವಿದ್ಯಾರ್ಥಿಗಳು ಮತ್ತು ವಿವಿಧ ಶಾಲೆಯ ಶಿಕ್ಷಕರು, ಆತ್ಮೀಯರು, ಹಿತೈಷಿಗಳು ತಮ್ಮ ಮತ್ತು ಶಿಕ್ಷಕರ ಬಾಂಧವ್ಯದ ಬಗ್ಗೆ ಶಿಕ್ಷಕರು ಮಂಜುನಾಥ್ ಕಮತಾರ, ಸಿದ್ದಪ್ಪ ಹಾಗೂ ಶ್ರೀನಿವಾಸ್ ಆಚಾರಿ ಮುಕಪ್ಪ ಕಟ್ಟಿಮನಿ ಅನಿಸಿಕೆ ಹೇಳಿದರು. ನಂತರ ಸನ್ಮಾನ ಸ್ವೀಕರಿಸಿದ ಶಿಕ್ಷಕರಾದ ಕೃಷ್ಣಮೂರ್ತಿ ಮಾತನಾಡಿ, ತಮ್ಮ ಮತ್ತು ಶಾಲೆಯ ಶಿಕ್ಷಕರು ಮಕ್ಕಳೊಡಗಿನ ಒಡನಾಟದ ಬಗ್ಗೆ, ಪ್ರೀತಿ ವಿಶ್ವಾಸದ ಬಗ್ಗೆ ಹಾಗೂ ತಾವು ಇಲ್ಲಿ ಪಡೆದ ಅನುಭವದ ಬಗ್ಗೆ ಅನಿಸಿಕೆಗಳನ್ನ ಸುಮಾರು 20 ವರ್ಷಗಳ ಕಾಲ ಶೈಕ್ಷಣಿಕವಾಗಿ ಅತ್ಯಂತ ಯಶಸ್ವಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಶಿಕ್ಷಕನಾಗಿ ಸೇವೆಯನ್ನ ನಿಭಾಯಿಸಿದ್ದೇನೆ ಎಂಬ ವಿಶ್ವಾಸ ನನಗಿದೆ. ಕರ್ತವ್ಯ ನಿಷ್ಠೆಯಿಂದ ಎಷ್ಟೋ ವಿದ್ಯಾರ್ಥಿಗಳು ಯಶಸ್ವಿನ ಹಾದಿಯಲ್ಲಿ ಸಾಗುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಅವರಿಗೆ ಬನ್ನಿ ಸರ್, ಬನ್ನಿ ಬೇಗ ಬನ್ನಿ. ರಮೇಶ್ ಅವರು ಸರ ಹೂವ ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರವಿಚಂದ್ರ ಕಾಜುಗರ್, ಸಂಗಮೇಶ್ ಮುಧೋಳ್, ಸಿದ್ದಪ್ಪ, ಶರಣಮ್ಮ ವೈ, ಶ್ರೀನಿವಾಸ್ ಆಚಾರಿ, ಮಂಜುನಾಥ್ ಕಮತಾರ, ಅಶೋಕ್, ಮೆಹಬೂಬ್ ಪಾಷಾ, ಶಿವಾಜಿ, ಸಲೀಂ ಪಾಷಾ, ಪಾಲಯ್ಯ ವಾರ್ಡಿನ ಹಳೆ ವಿದ್ಯಾರ್ಥಿಗಳು, ಪಾಲಕರು ಇನ್ನಿತರರು ಹಾಜರಿದ್ದರು. 2002 ಆಗಸ್ಟ್ 1ರಂದು ಈ ಒಂದು ಸಮುದಾಯ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾದೆ. ಹಾಜರಾಗಬೇಕಾದ್ರೆ ಇಲ್ಲಿ ಬರ್ಬೇಕಾದ್ರೆ ನಾನು ಎಷ್ಟು ಶ್ರಮ ಪಟ್ಟೆ ಈ ಸಮುದಾಯ ಭವನ ಹುಡುಕ್ಬೇಕು ಅಂತಂದ್ರೆ ನನಗೆ ಭಾರಿ ತ್ರಾಸ ಆಯ್ತು. ಯಾಕೆಂದ್ರೆ ನಾನು ರಾತ್ರಿ ಆಡು ತಗೊಂಡೆ, ಬೆಳಿಗ್ಗೆ ಇಲ್ಲಿ B1 ಕೇಳಿದ್ರೆ ಶೇಷಗಿರಿರಾವ್ ಅಂತ ಇದ್ರು, ಈಗ ಹೋಗೇ ಅಂತ ಹಾಳಾಗಿ ಬಸ್ ಸ್ಟ್ಯಾಂಡ್ ಇಂದ ಐತೆ ಅಂದ. ನಾನು ಬಸ್ ಸ್ಟ್ಯಾಂಡ್ ಇಂದ ಬರ್ತಾ ಇದ್ದೀನಿ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಐತಮ್ಮ, ಗೌರ್ಮೆಂಟ್ ಸ್ಕೂಲ್ ಎಲ್ಲ ಐತಮ್ಮ ಅಂದ್ರೆ ಒಬ್ಬರಿಗೂ ಗೊತ್ತಿಲ್ಲ. ಗೌರ್ಮೆಂಟ್ ಸ್ಕೂಲ್ ಎಂಬುದೇ ಇಲ್ಲ, ಇಲ್ಲಿ ಬೋರ್ಡ್ ಇಲ್ಲ, ಇಲ್ಲಿ ಸಮುದಾಯ ಭವನ ದೇವಸ್ಥಾನದ ಒಂದಷ್ಟು ಕಲ್ತಾರ ತಾಯಿಗಳಿಗೆ ಇಲ್ಲಿ ಬಂದು ಕುಂತಾರ. ನಾನೇನ್ ಮಾಡಿದೆ ಗೊತ್ತಾಗ್ಲಾರ ಸಲುವಾಗಿ ಸೀದಾ ಇಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಒಂದು ಹೆಣ್ಮಕ್ಳು ಸಣ್ಣ ಸುರುಮದ ದಾರಿಗೆ ಬರ್ತಾ ಇದ್ದೆ. ಒಬ್ಬ ಹೆಣ್ಮಕ್ಳು ಹೇಳಿದ್ರು, ಯಪ್ಪ ಅನ್ಯಾಕ್ ಹೋಗ್ತೀವಿ ಅಂದ್ರೆ ಹೆಣ್ಮಕ್ಳು ದಂಡಿಗೆ ಹೋಗೋ ಜಾಗ ಅಂದ್ರು. ನಾನು ಏನ್ ಮಾಡ್ಬೇಕು, ಸೀದಾ ಇದೆಲ್ಲ ಹುಡುಕ್ತೆ ಲಾಸ್ಟಿಗೆ ಬೇಜಾರಾಗಿ ನಾನು ಅಲ್ಲಿ ಪುಗ್ಗೆ ಅಯ್ಯಪ್ಪಂದು ಹೋಟ್ಲಿತ್ತು, ಹೋಟ್ಲಿಗೆ ಹೋಗಿ ಕೇಳಿದಾಗ ಅಲ್ಲಿ ಅವ್ರು ಯಾರು ಕೇಳ್ತಾ ಇದಾರೆ ಒಗ್ಗರಣೆನ, ನನಗೆ ಒಗ್ಗರಣೆ ಬಂದು ಯಾಕೆಂದ್ರೆ ನಾವು ತುಮಕೂರು ಕಡೆಯಿಂದ ಬಂದವರು, ಭಾಷೆನೇ ಗೊತ್ತಿಲ್ಲ ನನಗೆ. ಅಮ್ಮ ಅದನ್ನ ಕೊಡಮ್ಮ ಅಂದ್ರೆ ಕೊಡ್ತಾ ಇಲ್ಲ. ಲಾಸ್ಟ್ಗೆ ಅನಿವಾರ್ಯವಾಗಿ ಅದನ್ನು ಕೊಡಮ್ಮ ಅಂತ ಕೇಳಿ ಅಯ್ಯಪ್ಪನ ಹೆಂಡತಿ ಹತ್ರ ತಿಂದು ಆಮೇಲೆ ಪಿಕ್ಚರ್ ನೋಡೋಣ ಅಂತ ಬಂದೆ. ಇದರಿಂದ ಈ ಸಮುದಾಯ ಭವನದಾಗೆ 2 ಹುಡುಗರು ಬಂದ್ವು, ಇದೇ ಇರ್ಬೋದು ಗೌರ್ಮೆಂಟ್ ಶಾಲೆ ಅಂತ ಬಂದೆ. ಅವಾಗ ನನ್ನ ಗುರುಗಳಾದ ಹೆಡ್ ಮಾಸ್ಟರ್ ಆದಂತ ಸಿದ್ದಪ್ಪ ಸರ್ ಇದ್ರು. ಸರ್ ಇದು ಸರ್ಕಾರಿ ಶಾಲೆನಿಂದ ಹೌದು ಅಂದಾಗ ನಾನು ಈ ತರ ಬಂದಿದ್ದೀನಿ ಅಂದೆ. ಅವಾಗ ಅವ್ರು ಜಾಯಿನ್ ಮಾಡ್ಕೊಳ್ಬೇಕು, ಯಾಕೆಂದ್ರೆ ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನನ್ಗೆ ಅನ್ನ ಸಿಗಲ್ಲ. ಯಾಕೆಂದ್ರೆ ಗೌರವ ಭಾಷೆ ಅಂತ ಇದ್ರು, ಪಾಪ ಅವರು ತೀರೋಗ್ಬಿಟ್ಟವ್ರು. ಎಂತ ಸಮಯ ಬಂದ್ರು ನನ್ನ ಏರಿಯಾಕ್ಕೆ ಯಾವಲ್ಲಿ ಬರ್ತಾರೆ ಬರ್ಲಿ ಮಾಸ್ಟರ್ ಎಂಬರು. ಅದೇ ರೀತಿಯಾಗಿ ಕೊಟ್ರಪ್ಪರಿದ್ರು, ಕೊಟ್ರಪ್ಪನ ಅಪ್ಪರಿದ್ರು, ಮತ್ತೆ ಕೃಷ್ಣಪ್ಪ ಅಂತ ಇದ್ರು, ಅದೇ ರೀತಿಯಂತೆ ಕುಂಡು ಬಸಪ್ಪ ಅಂತ ಇದ್ರು. ಇವರು ಪಾಪ ಸತ್ತು ಸ್ವರ್ಗದಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ನಾನು ಅಲ್ಲಿ ರಾಯಚೂರಿಂದ ತುಮಕೂರಿಂದ ಬಂದಾಗ ನನಗೆ ಸಹಕಾರ ಕೊಟ್ಟು ಮತ್ತೆ ಈ ಒಂದು ಏರಿಯಾ ಅಭಿವೃದ್ಧಿಗೆ ಹೋಗ್ಬೇಕಾದಾಗ ನನ್ನ ಹಿಂದೆ ಬೆನ್ನೆಲುಬಾಗಿ ಬರ್ತಾ ಇದ್ರು. ಅವಾಗಿನ ಸಜ್ಜಲಿ ಸಾಹೇಬರು ರಾಜಕೀಯದಲ್ಲೂ ಬಂದಿರಲಿಲ್ಲ, ಪಾಪ ಅವ್ರೇನೋ ಎಣ್ಣೆನೋ ಅದೇನೋ ಅವ್ರು ಕೆಲಸ ಮಾಡ್ತಾ ಇದ್ರು. ಅವರು ರಾಜಕೀಯ ಬಂದಾಗ ಆಮೇಲೆ ಅಭಿವೃದ್ಧಿ ಮತ್ತೆ ಶಾಲೆ ಶಿಕ್ಷಕರ ಬಗ್ಗೆ ತಿಳ್ಕೋಬೇಕು. ಸಬ್ಜಲಿ ಸರ್ ಅವ್ರ ತಾಯಿ ಅದನ್ನ ಅಡದಿರ್ಬೋದು ಅಷ್ಟೇ,
ಆದ್ರೆ ಆಯಮ್ಮ ನನಗೆ ಸ್ವಂತ ತಾಯಿ ತಂಗಿ. ಯಾಕೆಂದ್ರೆ ಆಯಮ್ಮ ಮತ್ತೆ ಸಬ್ಜಲಿ ಸರ್ ಅಕ್ಕ ಬೆಳಿಗ್ಗೆ ಎದ್ರೆ ನನ್ನ ಮನೆಗೆ ನಾನು ಅವ್ರ ಮೂವರು ಊಟ ಮಾಡಿ ಬರ್ತಾ ಇದ್ದಿದ್ದು. ನಾನು ಶಾಲೆಗೆ ಬರ್ಬೇಕಾದ್ರೆ ಆಯಮ್ಮನ ಜೊತೆ ಸಾರಾಮಿ ಜೊತೆ ಮತ್ತೆ ಸಬ್ಜಲಿ ತಾಯಿ ಜೊತೆ ಆತ ಅಳ್ದಿರ್ಬೋದು, ಆಯಮ್ಮನ ಜೊತೆ ನಾನು ಊಟ ಮಾಡಿ ಬದುಕ್ತಾ ಇದ್ದೆ. ಆಯಮ್ಮನ ಸೊತ್ತು ಸರ್ವದಲ್ಲಿರ್ಬೋದು. ಅದಕ್ಕಾಗಿ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಇವತ್ತು ನಾನು ತಂದೆ ತಾಯಿ ಇಲ್ದಲೇ ಈ ಊರಿಗೆ ಬಂದೆ ನಾನು. ಯಾಕೆಂದ್ರೆ ನನಗೆ ತಾಯಿ ಇಲ್ಲ, ಹಾಲು ಕುಡಿಯೋಲ್ಲಿ ತೀರುವುದವನು. ನನ್ನ ತಂದೆ ಇನ್ನೊಂದು ಮದುವೆ ಆದ, ಚಿಕ್ಕ ಹೆಂಡತಿ ಜೊತೆ ಹೋದ. ನನ್ನ ತಪ್ಪಿಕೊಂಡವ್ರು ಯಾರು ಅಂದ್ರೆ ಈ ಇಂದ್ರನಗರ ತಾಯಂದ್ರು ನನ್ನ ಮಲ್ಲಿಗೆ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಬಂದ ತಕ್ಷಣ ಭೀಮೇ ಸರ್ ಅಂತ ಇದ್ರು, ಅವ್ರು ಒಂದು ದಿನನೂ ನನಗೆ ದುಡ್ಡು ಇಸ್ಕೊಂಡಿರ್ಲಿಲ್ಲ. ನಿಂದ 5 ತಿಂಗಳು ಸಂಬಳ ಆಗೋವರೆಗೂ ನಾನೇ ನಾಷ್ಟ ಕೊಡಿಸ್ತೀನಿ ಅಂತಂದು ಇದೇ ಪುಗ್ಗಿ ಅಯ್ಯಪ್ಪನ ಹೋಟ್ಲಲ್ಲಿ ಕೊಡಿಸ್ತಾ ಇದ್ರು. ಮತ್ತೆ ಸಡ್ ಬಜಾರಲ್ಲಿ ಗುಂಡುಗೋಪಾಲಪ್ಪ ಅಂತ ಕೌನ್ಸಿಲರ್ ಇದ್ರು, ಅವರು 5 ತಿಂಗಳು ನನ್ನ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ. ಊಟ ಫ್ರೀ, ಬಾಡಿಗೆ ಫ್ರೀ. 5 ತಿಂಗಳು ಸಂಬಳ ಆದ ನಂತರ ಅವ್ರು ನನಗೆ ಬಂದ್ರು. ನಾನು ಸಂಬಳ ತಗೊಂಡೋಗಿ ಯಪ್ಪ ಅಂತಂದ್ರೆ ನನಗೆ ತಂದೆ ಇದ್ದಂಗ ಆತ ದುಡ್ಡು ತಗೊಂಡೋಗಿ ಇಟ್ಟಾಗ ಏನೇನ್ ಮಾಡ್ಬೇಕಪ್ಪ ಅಂದಾಗ ನಾನು ಹೆಂಡತಿನ ಕುಂದ್ರಿಸ್ಕೊಂಡು ಫಸ್ಟ್ ನೀನು ಕಿವಿಗೆ ವಾಲೆ ಮತ್ತೆ ಇಟ್ಟಿದ್ದಲ್ಲ, ನೀನ್ ಹೆಂಡತಿ ಇಲ್ಲಿ ಬರಕ್ಕೆ ಆ ವಾಲೆ ಬಿಡಿಸ್ಕೊಂಡ್ ಬರೋದು ಅಂತಾಗ ನಾನು ಇಲ್ಲಿಗೆ ಬರ್ಬೇಕಾದ್ರೆ. ಯಾಕಂದ್ರೆ ನಾನು ಏನು ಇರ್ಲಿಲ್ಲ. ಇವತ್ತೆಲ್ಲ ಗಳಿಸಿದ್ದೀನಿ ಅಂದ್ರೆ ನಿಮ್ಮಿಂದಲೇ ನಾನು ಗಳಿಸಿರೋದು, ಈ ಊರಿಂದಲೇ ನಾನು ಗಳಿಸಿರೋದು. ನಾನು ಎಲ್ಲಿ ಹೋದೆ ಕೂಲಿ, ಎಲ್ಲಿನೂ ಮಡಿಕೆ ಹೊಡೆಯಕ್ಕೆ ಹೋಗ್ಲಿಲ್ಲ. ನಿಮ್ಮೂರಲ್ಲೇ ದುಡ್ದೆ, ನಿಮ್ಮೂರಲ್ಲೇ ಗಳಿಸೆ, ನಿಮ್ಮೂರಲ್ಲೇ ಹೆಸರು ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲಿ 3 ಮನೆ ಕಟ್ಟಿದ್ದೀನಿ. ಯಾರಿಂದ? ಈ ಊರಿನ ಅನ್ನದಿಂದ. ಇವತ್ತು ನಾನು ಇಲ್ಲಿ ಮಾತಾಡ್ತಿದ್ದೀನಿ ಅಂತಂದ್ರೆ ನನಗೆ ಈ ಊರ ಭಾಷೆನೇ ಗೊತ್ತಿರ್ಲಿಲ್ಲ. ಕಿಟಕಿ ಒಳಗಡೆ ಇದೇ ಸಮುದಾಯ ಭವನ ಕಿಟಕಿ ಒಳಗಡೆ ಆ ಒಂದು ಬಳಗಾರ ಮನೆ ಐತೆ ಬಗ್ಲಗೆ. ಆ ಬಳಗಾರ ಮನೆಯವರು ಕಿಟಿಗೆ ಹಾಸಿ ನನಗೆ ಚಾ ಕೊಡ್ಬೇಕು, ಸರ್ ಚಾ ಕುಡಿರಿ ಅಂತಂದು. ಅವ್ರಿಗೆ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ 3 ಜನ ಮತ್ತೆ ಮೌಲಾಬಿ ಅವ್ರು ಇದ್ರು. ದಗದ ಅಂದ್ರೆ ಏನು, ಅದು ಇದು ಅವ್ರ ಕೆಲಸ ಎಲ್ಲ ಕೇಳಿ ಬರ್ಕೊಂಡು ನಾನೊಂದು ರಾತ್ರಿ